ಈ 3 ಹಂತದಲ್ಲಿ ನಾವೀಗ ಬೆಲ್ಲವನ್ನು ನಮ್ಮ ನೋಡ್ತಾ ಇದ್ದೇವೆ. ಆದರೆ ನಾವು ಇವೆರಡು ಹಂತಕ್ಕೆ ಮೊದಲ ಆದ್ಯತೆ ಕೊಟ್ಟಿದ್ದೀವಿ ಸರ್. ಇವತ್ತು ಮಂಡ್ಯದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲದ ಜೊತೆಗೆ ಸಾವಯವ ಬೆಲ್ಲ ಕಬ್ಬು ಬೆಳೆದು ಬೆಲ್ಲ ಮಾಡಿಕೊಡ್ತಕ್ಕಂಥ ರೈತರ ತಂಡವೇ ನಮ್ಮ ಜೊತೆಗಿದೆ. ಹೆಚ್ಚು ಕಡಿಮೆ ಈ ಬಾರಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಂತ ಏನು ಯೋಜನೆ ಬಂತು, ನಮಗಾಗೆ ಬಂತೇನೋ, ನಮ್ಮ FPOಗೋಸ್ಕರನೇ ಬಂತೇನೋ ಈ ಯೋಜನೆ ಅಂತ ಆಗಿದೆ. ನಿಜಕ್ಕೂ ಆ ಯೋಜನೆ ಬಂದ ಮೇಲೆ 50 ಜನರಿಂದ ಇವತ್ತು 500 ಜನರಿಗೆ ಪರಿವರ್ತನೆ ಆಗಿದ್ದಾರೆ ನೈಸರ್ಗಿಕವಾಗಿ ಕಬ್ಬು ಬೆಳೀತಕ್ಕಂಥ ಬೆಳೆಗಾರರು. ಈಗ ಇಲ್ಲೇ ಒಬ್ಬರು ನೈಸರ್ಗಿಕ ಕೃಷಿಯಲ್ಲಿ ಕಬ್ಬು ಬೆಳೆದು ಆ ಕಬ್ಬಿನ ಮೂಲಕ ನಮಗೆ ಬೆಲ್ಲವನ್ನು ಸಪ್ಲೈ ಕೊಡ್ತಕ್ಕಂಥ, ಆ ಕಬ್ಬನ್ನೇ ನಮಗೆ ಕೊಡ್ತಕ್ಕಂಥ ಅಂಥ ಕಬ್ಬನ್ನು ಬೆಳೆಗಾರರಿಗೆ ನಾವು 5,600 ರೂಪಾಯಿ ಕೊಡ್ತೀವಿ ಪ್ರತಿ ಟನ್ ಕಬ್ಬಿಗೆ. ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಬೆಲೆ ಕೊಡ್ತಾ ಇರುವಂಥ FPO ಸಾವಯವ ಕಬ್ಬಿಗೆ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಮಾತು ಕೇಳ್ತಾ ಇದ್ದಂಗೆ ನನಗೊಂದು ಘಟನೆ ನೆನಪಾಯಿತು. ನೀವಿಲ್ಲಿ ಆಲೆ ಮನೆ ಅಂತ ಹೇಳ್ತೀರಿ, ಈ ಕಡೆ ಭಾಗದಲ್ಲಿ ನಾವು ಬೆಲ್ಲದ ಗಾಣ ಅಂತ ಹೇಳ್ತೀವಿ, ಕೇಳ್ತೀರಿ ನೀವು ಆ ಶಬ್ದವನ್ನ. ನನ್ನ ಪರಿಚಯದೊಬ್ಬರದು ಬೆಲ್ಲದ ಗಾಣ ಬಂದಾಗ್ಬಿಟ್ಟಿತ್ತು. ಯಾಕೆ ಬಂದಾಗಿದೆ ಅಂತ ಕೇಳಿದೆ ನಾನು. ಸಕ್ಕರೆನೇ ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದವರು. ಸಾಕ, ಇದಕ್ಕಿಂತ ಒಳ್ಳೆ ಉದಾಹರಣೆ ಇನ್ನೇನು ಬೇಕಾಗಿದೆ. ಇಂಥದ್ದೊಂದು ಅಂದರೆ ಅದನ್ನೇ ಕಚ್ಚಾ ಸಾಮಗ್ರಿನಾಗಿ ಬಳಸ್ಕೊಂಡ್ಬಿಟ್ಟು ಬೆಲ್ಲ ತಯಾರು ಮಾಡ್ತಕ್ಕಂಥದ್ದೊಂದು ಪ್ರಕ್ರಿಯೆ ನಡೆದಿದೆ. ನನಗೆ ಬಾಲ್ಯದಲ್ಲಿ ಕೆಲವು ದಿನಗಳು ನನಗೆ ನೆನಪು ಬರ್ತಾ ಇದ್ದೇವೆ. ಏನಂತ ಹೇಳಿದರೆ, ಕೆಲವ್ರ ಮನೆಯಲ್ಲಿ ಚಹಾ ಮಾಡ್ತಿದ್ರು. ನಮ್ಮ ಕಡೆ ಭಾಗದಲ್ಲಿ ಚಹಾ ಮಾಡಿದಾಗ ನಾವು ಬಡವರು ಸಾರ್ ಸಕ್ಕರೆ ಹಾಕಿ ಚಹಾ ಮಾಡೋಷ್ಟು ನಮ್ಗೆ ಶಕ್ತಿ ಇಲ್ಲ, ಬೆಲ್ಲ ಹಾಕಿ ಚಹಾ ಮಾಡಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಕುಡೀರಿ ಅಂತ ಕೊಡ್ತಾ ಇದ್ರು. ಅಂದರೆ ಒಂದು ಕಾಲಕ್ಕೆ ಬೆಲ್ಲ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಒಂದು ದಿನಬಳಕೆ ವಸ್ತು ಆಗಿತ್ತು. ಸಕ್ಕರೆ ದುಬಾರಿ ಇತ್ತು, ಬಡವರು ಸಕ್ಕರೆ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಇವತ್ತು ಬೆಲ್ಲದ ಬೆಲೆ 2 ಪಟ್ಟು 3 ಪಟ್ಟು ಸಕ್ಕರೆಗೆ ಹೋಲಿಸಿದ್ರೆ ಸಾವಯವ ಬೆಲ್ಲ ಅಂತ ಹೇಳೋದು, ಮತ್ತೊಂದು ಬೆಲ್ಲ ಅಂತ ಹೇಳೋದು, ಏನೋ ಹೇಳ್ಬಿಟ್ಟು 2-3 ಪಟ್ಟು ಬೆಲೆಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ, ನಾನು ಯಾರಿಗೂ ಹೇಳೋದಿಲ್ಲ ನೀವು ಹೇಳೋ ಉತ್ತರವನ್ನ. ನಾವು ಯಾರಿಗೂ ಹೇಳೋದಿಲ್ಲ. ನಿಮ್ಮ ಬೆಲ್ಲದ ಚಿಲ್ಲರೆ ಮಾರಾಟ ಬೆಲೆ ಕೆಜಿಗೆ ಎಷ್ಟು? ಹಿರೇಮಡಿ ಬೆಲ್ಲದ ಚಿಲ್ಲರೆ ಮಾರಾಟ ಹಚ್ಚು ಕೆಜಿ 1 kg 60 ರೂಪಾಯಿ. 60 ರೂಪಾಯಿ. ಪೌಡ್ರ್ ಜಾಗರಿ 80 ರೂಪಾಯಿ. ಹಚ್ಚು, ಬಕೆಟು, ಆಣಿ 3 ಥರದ್ದು ಚಿಲ್ಲರೆ ಮಾರಾಟ 60 ರೂಪಾಯಿ. ಇದನ್ನೇ ಬಲ್ಕಾಗಿ ಪಡ್ಕೊಂಡ್ರೆ 55 ರೂಪಾಯಿ ಕೊಡ್ತೇವೆ. ಯೋಗ್ಯ ಬೆಲೆ ಇದೆ, ಯೋಗ್ಯ ಬೆಲೆ ಇದೆ. ಯಾಕೆ ಕೇಳಿದೆ ನಾನು, ಅದಕ್ಕೆ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆ ಕೇಳಿದೆ. ನಿಮಗೂ ಕೂಡ ಗಮನಕ್ಕೆ ಬಂದಿರ್ತದೆ, ಮಾರುಕಟ್ಟೆಯಲ್ಲಿ ಆ ಬೆಲ್ಲ ಈ ಬೆಲ್ಲ ಅಂತ ಏನೇನೋ ಹೆಸರು ಇಟ್ಬಿಟ್ಟು ಬ್ರ್ಯಾಂಡ್ ಹಾಕ್ಬಿಟ್ಟು ಅದ್ರ ಮೇಲೆ ಭಾಳ ಆಕರ್ಷಕವಂತ ಲೇಬಲ್ ಹಚ್ಚಿಬಿಟ್ಟು 100 ರೂಪಾಯಿಗಿಂತನೂ ಹೆಚ್ಚಿನ ಬೆಲೆಗೆ ಇನ್ನೂ ಬಾಯಿ ಬಂದಂಗೆಲ್ಲ ಕೇಳ್ತಾ ಇದ್ದಾರೆ. ಈ ಥರದ್ದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ನ ಹೊಂದಿರತಕ್ಕಂಥ ಕಂಪನಿಗಳಿಗೆ ನಾವು ಬೆಲ್ಲ ಸಪ್ಲೈ ಹೋಗುತ್ತೆ.